ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ನೀವು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಯೋಚನೆ ಮಾಡ್ತಾ, ಅವರ ಒಂದು ಮುಂದಿನ ಆ್ಯಕ್ಷನ್ ಏನಿದೆ ಈ ಒಂದು ಪ್ರೀತಿಯಲ್ಲಾಗಿರ್ಬೋದು ಅಥವಾ ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಅಥವಾ ಸಂಬಂಧದಲ್ಲಿ ಅವರ ಒಂದು ಆ್ಯಕ್ಷನ್ ಏನು ಮಾಡ್ತಿದ್ದಾರೆ, ನೆಕ್ಸ್ಟ್ ಅವ್ರು ಏನು ನಿರ್ಧಾರ ತಗೊಳ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡೋಣ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ಕೆಲವೊಬ್ರಿಗೆ ಇದು ಅರ್ಥ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಜನರಲ್ ರೀಡಿಂಗ್ ಅಂತ ಹೇಳಿದ್ರು ಕೂಡ ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಹೇಳಿ, ಇವ್ರು ಯಾವಾಗ ಹೇಳ್ತಾರೆ ಹೇಳಿ, ಅವ್ರು ಯಾವಾಗ ಬರ್ತಾರೆ ಹೇಳಿ. ಇದು ಜನರಲ್ ರೀಡಿಂಗ್ ಅಂತ ಹೇಳಿರ್ತೀನಿ. ಮತ್ತು ಆಮೇಲೆ ಈ ಥರ ಕ್ವಶನ್ ಕೇಳಿದ್ರೆ ಏನು ಹೇಳಬೇಕು ಅವರಿಗೆ ಅಲ್ವಾ? ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಇದು ಈ ಥರ ಅಲ್ಲ, ಅಯ್ಯೋ ಅದು ಆ ಥರ ಅಲ್ಲ. ಡಿಯರ್, ನಾನು ಅದೇ ಥರನೇ ಬ್ಲೆಸ್ ಮಾಡ್ತೀನಿ ನಿಮಗೆ. ಓಕೆ, ನೆಗೆಟಿವ್ ಕಮೆಂಟ್ಸ್ ಕೆಲವೊಬ್ರು ಮಾಡ್ತಿರಲ್ವಾ, ಅವ್ರಿಗೆ ಅದೇ ಥರನೇ ಬ್ಲೆಸ್ ಮಾಡ್ತೀನಿ ನಾನು. ಓಕೆ, ಸೊ ಪಾಸಿಟಿವ್ ಕಮೆಂಟ್ಸ್ಗಳನ್ನ ಮಾಡಿದವ್ರಿಗೆ ಹೇಗೆ ಬ್ಲೆಸ್ ಮಾಡ್ತೀನಿ ನಾನು ಪಾಸಿಟಿವ್ ಆಗಿ, ಅದೇ ಥರನೇ ನಿಮಗೇನು ನೆಗೆಟಿವ್ ಆಗಿ ನೀವೇನು ಕಮೆಂಟ್ ಹಾಕಿರ್ತೀರ ಅದೇ ಥರನೇ ನಿಮ್ಮ ಲೈಫಲ್ಲಿ ಆಗಲಿ ಅಂತಲೇ ಹೇಳ್ತೀನಿ ಅಷ್ಟೇ. ಇನ್ನೇನು ನಾನು ಹೇಳಲಿ. ಜನರಲ್ ರೀಡಿಂಗ್ ಅಂತ ಹೇಳಿದ ಮೇಲೂ ಕೂಡ ಕೆಲವೊಬ್ರು ಅದು ಹಾಗೆ ಇದು ಹೀಗೆ ಅಂತ ಹೇಳೋರಿಗೆ ಏನಂತ ಹೇಳಲಿಕ್ಕಾಗತ್ತೆ ಅಲ್ವಾ? ಅವ್ರನ್ನೆಲ್ಲ ಬಿಟ್ಟಾಕ್ಬಿಡೋಣ, ಸೈಡಿಗೆ ತಳ್ಳೋಣ, ಅವರನ್ನು ಹೊರಗೆ ಯೋಚನೆ ಮಾಡ್ಕೊಂಡೇ ಇರಲಿ ಅಲ್ವಾ? ಸೊ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಿಲ್ಲ ಅಲ್ಲೂ ಹೋಗಿ ಫಾಲೋ ಮಾಡಿ, ಅಲ್ಲೂ ಕೂಡ ವೀಡಿಯೋಸ್, ಶಾರ್ಟ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ. ಓಕೆ, ಆ್ಯಂಡ್ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಲೈಫನ್ನು ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೇಕಂತ ಇದ್ದೀರಾ, ಅವರು ಆದಷ್ಟು ಬೇಗ ಜಾಯಿನ್ ಆಗಬಹುದು. ಓಕೆ, ಇದು ಪರ್ಸ್ನಲ್ ಸೆಷನ್ ಆಗಿರುತ್ತೆ, ಗ್ರೂಪ್ ಸೆಷನ್ ಅಲ್ಲ, ಪರ್ಸ್ನಲ್ ಸೆಷನ್. ಓಕೆ, ಇಂಡಿವಿಜುವಲ್ ಆಗಿರುವಂಥದ್ದು. ಹಾಗೆ ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕೋ ನಾನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಎಸ್, ಅವ್ರ ಜೊತೆ ನಡೆದಂಥ ಒಂದು ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಖುಷಿ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ ಈ ಒಂದು ಪ್ರೀತಿಯಲ್ಲಿ. ಓಕೆ, ದ ಡೆವಿಲ್ ಕಾರ್ಡ್ ಫಸ್ಟ್ ಕಾರ್ಡೇ ಬರ್ತಾ ಇದೆ. ಏಸ್ ಆಫ್ ಸಾರ್ಡ್ಸ್, Knight of Wands, Ace of Swords, okay, the Lover card. Bottom of the card, Page of Swords ಬಂದಿದೆ. ಓಕೆ, ಕಾರ್ಡ್ಗಳನ್ನೆಲ್ಲ ಜೋಡಿಸ್ಬಿಡೋಣ ಫಸ್ಟು. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಫಸ್ಟ್ ಬರ್ತಿರೋಂಥ ಎನರ್ಜಿನೇ ಅವ್ರು ನಿಮ್ಮ ಬಗ್ಗೆ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಅವ್ರು ಇಲ್ಲಿ ತುಂಬಾ ಅಲೋನ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ, ಒಂಟಿತನನ ಅನುಭವಿಸ್ತಾ ಇದ್ದಾರೆ. ಓಕೆ, ನೀವಿಲ್ದಿರೋ ಅಂಥ ಕ್ಷಣ ಏನಿದೆ ಅದನ್ನು ಅವರಿಗೆ ನೋವಾಗಿ ಕಾಡ್ತಾ ಇದೆ ಅವ್ರ ಲೈಫಲ್ಲಿ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಅನುಪಸ್ಥಿತಿ ಅಂದರೆ ನೀವು ಇಲ್ಲದೆ ಇರೋವಂಥ ಜೀವನ ಅವರಿಗೆ ತುಂಬ ನೋವು ಕೊಟ್ಟಿದೆ ಅಂತೇಳಿ ಕಾಣಿಸ್ತಾ ಇದೆ, ಸರಿನಾ? ಆ್ಯಂಡ್ ಇಲ್ಲಿ ಅವರಿಂದ ನಿಮಗೇನಾದರೂ ಮಿಸ್ಟೇಕ್ ಆಗಿದ್ರೆ ಅವ್ರು ನಿಮಗೆ ಓಕೆ, ಅವರಿಂದ ಮಿಸ್ಟೇಕ್ ಆಗಿದೆ ಅಂತ ನೀವು ಅವರಿಗೆ ತುಂಬಾ ದೂರ ಹೇಳ್ತಾ ಇದ್ದೀರಾ, ದೂರ ಮಾಡ್ತಾ ಇದ್ದೀರಾ, ದೂರ ಕೊಡ್ತಾ ಇದ್ದೀರಾ. ನಿನ್ನಿಂದ ಈ ಥರ ಆಯಿತು, ನಿನ್ನಿಂದ ಈಗ ಆಯಿತು, ನೀನು ಈ ಥರ ಮಾಡಿದೆ, ನೀನು ಈ ಥರ, ನೀನು ಅಂತ ಹೇಳಿ ಬೆರಳು ಮಾಡಿ ತುಂಬಾ ತೋರಿಸ್ತಾ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋವಂಥದ್ದು, ನಾನೇನು ಮಾಡಿದ್ದೀನಿ ಅದನ್ನು ನನಗೆ ಕರೆಕ್ಟಾಗಿ ಹೇಳು, ನನ್ನಿಂದ ಏನು ಮಿಸ್ಟೇಕ್ ಆಗಿದೆ ಅದನ್ನು ಕರೆಕ್ಟಾಗಿ ಹೇಳು, ಬಾಯಿ ಬಿಟ್ಟು ಹೇಳು ಅನ್ನೋಂಥ ಈ ಒಂದು ಮೆಸೇಜಸ್ ಇಲ್ಲಿ ನಿಮಗೆ ಬರ್ತಾ ಇದೆ. ಅವ್ರು ನಿಮಗೆ ತುಂಬ ಎಕ್ಸ್ಪ್ರೆಸಿವ್ ಇಲ್ಲ ಅಂತೇಳಿ ಕಾಣಿಸ್ತದೆ ನಿಮ್ಮ ಪರ್ಸನ್. ಓಕೆ, ಸ್ವಲ್ಪ ಹೈಡ್ ಮಾಡುವಂಥದ್ದು, ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡುವಂಥದ್ದು ಅಥವಾ ಅವ್ರ ಫೀಲಿಂಗ್ಸ್ನ ಹೈಡ್ ಮಾಡ್ಕೊಳ್ಳುವಂಥದ್ದು, ಈ ಥರ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಥರ ಒಂದು ಮೆಸೇಜಸ್ ನಿಮಗೆ ಸಿಗ್ತಾ ಇದೆ. ಬಟ್ ಅದೇ ನಿಮಗಿಲ್ಲಿ ತುಂಬ ರಾಂಗ್ ಆಗಿ, ನೆಗೆಟಿವ್ ಆಗಿ ಅವ್ರ ಬಗ್ಗೆ ಅನ್ನಿಸ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಬಿಕಾಸ್ ಅವ್ರು ನಿಮ್ಮ ಹತ್ರ ಟ್ರೂ ಫೀಲಿಂಗ್ಸ್ನ ಅಥವಾ ಅವ್ರ ಮನಸ್ಸಲ್ಲಿರುವಂಥ ಭಾವನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ನೀವೇನು ಮಾಡ್ತಿದ್ರೆ ಅವ್ರ ಹತ್ರ ಪದೇ ಪದೇ ಅದೇ ವಿಷಯನ ಇಟ್ಕೊಂಡು ಜಗಳ ಮಾಡ್ತಾ ಇರೋವಂಥದ್ದು.
ಇಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆ ಜಗಳ ನೀವೇನು ಮಾಡ್ತಾ ಇದ್ದೀರಾ ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆ ಅವ್ರು ನಿಮಗೆ ಕೇಳ್ತಿರೋದು, ನನ್ನಿಂದ ಏನು ಮಿಸ್ಟೇಕ್ ಆಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ, ಅದು ನಿಮ್ಗೆ ಹೇಳು ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ಅವರಿಗಿಲ್ಲಿ ಅವರು ಇಲ್ಲಿ ಆಲ್ರೆಡಿ ಬಂದಿರೋ ಹಾಗೆ ಎನರ್ಜಿ ಬಂದಿರೋ ಹಾಗೆ ಅವರು ತುಂಬಾ ಹೈಡ್ ಮಾಡ್ತಾರೆ ಅವ್ರ ಫೀಲಿಂಗ್ಸ್ನ. ಓಕೆ, ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ಅನ್ನಿಸ್ತಾ ಇದೆ, ಹೈಡ್ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ನಾನು ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಆ ಥರ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಇದು ಒನ್ ಸೈಡ್ ಲವ್ ಇರ್ಬೋದು, ನೀವಿಬ್ರು ಇವಾಗ ರೀಸೆಂಟಾಗಿ ಪರಿಚಯ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಜಸ್ಟ್ ಇವಾಗ ನಿಮಗೆ ಅವ್ರ ಮೇಲೆ ಒಂದು ಫೀಲಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಅವ್ರು ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸಮಥಿಂಗ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ ಅಂತ ಹೇಳಿ ಬಂದು, ಫ್ರೆಂಡ್ಸ್ ಅಂತ ಹೇಳಿ ಬಂದು, ಇವಾಗ ಎಲ್ಲೋ ಒಂದು ಕಡೆ ಅದು ಫ್ರೆಂಡ್ಶಿಪ್ಪಿಂದ ರಿಲೇಶನ್ಶಿಪ್ಪಿಗೆ ಅಂದರೆ ಒಂದು ಪಾರ್ಟ್ನರ್ ಆಗಲಿಕ್ಕೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅವರು ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮತ್ತೆ ಪ್ರಪೋಸ್ ಮಾಡುವಂಥದ್ದು, ಮತ್ತೆ ಮೀನ್ಸ್ ಅಂದರೆ ಅವ್ರು ನಿಮಗೆ ಇಷ್ಟು ದಿನ ಪ್ರಪೋಸ್ ಮಾಡಿಲ್ಲ, ಅವ್ರು ಜಸ್ಟ್ ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ರು, ಅದು ನಿಮಗೆ ರಿಯಲೈಸ್ ಆಗ್ತಾ ಇತ್ತು, ಗೊತ್ತಿತ್ತು ಅವ್ರಿಗೆ ನಿಮ್ಮ ಮೇಲೆ ಏನೋ ಒಂದು ಫೀಲಿಂಗ್ಸ್ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿತ್ತು. ಬಟ್ ಅವರಾಗೆ ಬಾಯ್ಬಿಟ್ಟು ಹೇಳಿ ಅನ್ನೋದು ನಿಮ್ಮ ಒಂದು ಮನಸ್ಸಲ್ಲಿದ್ದಂಥ ಭಾವನೆಗಳಾಗಿತ್ತು. ಸೊ ಹಾಗಾಗಿ ನಿಮ್ಮ ಪರ್ಸನ್ ಈಗ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ಯಾರು ರಿಲೇಶನ್ಶಿಪ್ಪಿಗೆ ಹೋಗ್ತಾ ಇದ್ದೀರಾ, ಅವರು ನಿಮ್ಮ ಪರ್ಸನ್ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ವರ್ಡ್ ಅಥವಾ ಸಮಥಿಂಗ್ ನಿಮಗೇನೋ ಹೇಳಬೇಕು ಅಂತ ಚಡಪಡಿಸ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒನ್ ಸೈಡ್ ಲವ್ ಅಲ್ಲಿ ಯಾರಿದ್ದೀರಾ ಅವರಿಗೆ ನಿಮ್ಮ ಪರ್ಸನ್ ಆದಷ್ಟು ಬೇಗ ನಿಮಗೊಂದು ಗುಡ್ ನ್ಯೂಸ್ನ ಹೇಳ್ತಾರೆ ಅಥವಾ ಒಂದು ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಇದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡಿರ್ಬೋದು, ಜರ್ನಿಯಲ್ಲಿ ಇರ್ಬೋದು ಇವಾಗ ಕರೆಂಟ್ ಎನರ್ಜಿ, ಅಥವಾ ಸಮಥಿಂಗ್ ತುಂಬ ದೂರದಲ್ಲಿ ಟ್ರಾವೆಲ್ನ ಪ್ಲಾನಿಂಗ್ ಮಾಡಿದ್ದೀರಾ, ಹೋಗಿ ಬಂದಿದ್ದೀರಾ, ಸಮಥಿಂಗ್ ಈ ಥರ ಇಲ್ಲಿ ಟ್ರಾವೆಲ್ ಎನರ್ಜಿ ತುಂಬಾ ಬರ್ತಾ ಇದೆ. ಓಕೆ, ಸೊ ಆ ಟ್ರಾವೆಲಲ್ಲಿ ನೀವೆಲ್ಲ ಒಂದು ಕಡೆ ನಿಮ್ಮ ಪಾರ್ಟ್ನರ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಾ. ಈ ಒಂದು ಪ್ಲೇಸಲ್ಲಿ ಅಥವಾ ಈ ಒಂದು ಸಿಚುವೇಶನಲ್ಲಿ ನೀನು ಇರಬೇಕಿತ್ತು ನನ್ನ ಜೊತೆಗೆ ಅನ್ನೋಂಥ ಫೀಲ್ನ ನೀವು ಇಲ್ಲಿ ಮಾಡಿದ್ದೀರಾ, ಆ ಥರ ಒಂದು ನಿಮ್ಮ ಪರ್ಸನ್ ಬಗ್ಗೆ ಒಂದು ಫೀಲ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಯಾವಾಗಲೂ ಟ್ರಾವೆಲ್ ಮಾಡುವಾಗ ಸಮಥಿಂಗ್ ಓಕೆ, ನೀವಿಬ್ರು ಒಟ್ಟಿಗೆ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇದ್ರಿ, ಎಲ್ಲೇ ಹೋದ್ರು ನೀವಿಬ್ರು ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ರಿ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಈಗ ರೀಸೆಂಟ್ ಡೇಸಲ್ಲಿ ನೀವೇನು ಟ್ರಾವೆಲ್ ಮಾಡಿದ್ದೀರಾ ಅಲ್ಲಿ ನೀವೊಬ್ಬರೇ ಸಿಂಗಲ್ ಆಗಿ ಹೋಗಿದ್ದೀರಾ, ಅಥವಾ ವರ್ಕ್ ಮೇಲೆ ನೀವೆಲ್ಲೋ ಒಂದು ಕಡೆ ಸಿಂಗಲ್ ಆಗಿ ಹೋಗಿರ್ಬೋದು, ಅಥವಾ ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಇಶ್ಯೂಸ್ ಆಗಿಬಿಟ್ಟು ನೀವೊಬ್ಬರೇ ಹೋಗುವಂಥ ಪರಿಸ್ಥಿತಿ ಬಂದಿರ್ಬೋದು. ಸಮಥಿಂಗ್ ಇಲ್ಲಿ ಟ್ರಾವೆಲ್ ಎನರ್ಜಿ ತುಂಬಾ ಬರ್ತಾ ಇದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಇದರಲ್ಲಿ ಯಾರೋ ಒಬ್ರು ತುಂಬ ಟ್ರಾವೆಲಿಂಗ್ ಮಾಡೋ ಇದರಲ್ಲಿ ಹೋಗಿದ್ದೀರಾ ಅಂತ ಟ್ರಾವೆಲ್ ಮಾಡ್ತಿದ್ದೀರಾ. ಓಕೆ, ಸೊ ಅವ್ರಿಲ್ಲಿ ಎಲ್ಲೊಂದು ಕಡೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ತುಂಬ ಜನದ್ದು ನಿಮ್ಮ ಎನರ್ಜಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಟ್ವಿನ್ ಫ್ಲೇಮ್ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ತುಂಬ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇರುವಂಥದ್ದು ಒಬ್ರಿನೊಬ್ರಿಗೆ. ಓಕೆ, ನೀವು ಅವ್ರ ಮೇಲೆ ತುಂಬಾ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಾ, ಅವರು ಅಷ್ಟೇ ನಿಮ್ಮ ಮೇಲೆ ತುಂಬಾ ಎಮೋಷ್ನಲಿ ಆಗಿ ಅಟ್ಯಾಚ್ಮೆಂಟ್ನ ಇಟ್ಕೊಂಡಿರೋವಂಥದ್ದು. ಇಲ್ಲಿ ಇಬ್ರದ್ದು ಕ್ಯಾಸ್ಟ್ ಬೇರೆ ಇದೆ, ಲ್ಯಾಂಗ್ವೇಜ್ ಬೇರೆ ಇದೆ, ಆ್ಯಂಡ್ ಇಬ್ರು ಕಲರ್ ಕೂಡ ಬೇರೆ ಬೇರೆ ಇದೆ, ಹೈಟ್ ಕೂಡ ಬೇರೆ ಇದೆ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ತುಂಬ ವಯಸ್ಸಲ್ಲಿ ಚಿಕ್ಕವರು ಕೂಡ ಇದ್ದೀರಾ. ಓಕೆ, ನೀವು ತುಂಬ ಏಜಲ್ಲಿ ದೊಡ್ಡೋರು ಇದ್ದೀರಾ, ಚಿಕ್ಕವರಿದ್ದಾರೆ ನಿಮ್ಮ ಪಾರ್ಟ್ನರ್. ಸಮಥಿಂಗ್ ಟ್ವಿನ್ ಫ್ಲೇಮ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರು ಸಣ್ಣ ರೀಸನ್, ಅವರ ಒಂದು ಫ್ಯಾಮಿಲಿ ರೀಸನ್ನ ಇಟ್ಕೊಂಡು, ಅಥವಾ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆ, ಮನಿ ಇಶ್ಯೂಸ್, ಅಥವಾ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಪ್ರಾಬ್ಲಮ್ಸ್ನ, ಅದನ್ನ ನಿಮಗೆ ಹೇಳಿಬಿಟ್ಟು ಇಲ್ಲೆಲ್ಲೋ ಒಂದು ಕಡೆ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ಸಮಥಿಂಗ್ ಏನೋ ಒಂದು ಹೇಳಬೇಕು ಅಂತ ಇಲ್ಲಿ ಕಾತರದಲ್ಲಿ ಕಾಯ್ತಾ ಇದ್ದಾರೆ ಅನ್ನೋಂಥದ್ದು ಚಾನಲ್ ಮೆಸೇಜ್ ಬರ್ತಾ ಇದೆ. ಓಕೆ, ಟೇಕ್ ಆ್ಯಕ್ಷನ್. ಓಕೆ, ಸಮಥಿಂಗ್ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ, ಅಥವಾ ನೀವು ಸಮಥಿಂಗ್ ಏನೋ ಒಂದು ಆ್ಯಕ್ಷನ್ ತಗೊಳ್ಬೇಕು ಈ ಒಂದು ಪ್ರೀತಿಯಲ್ಲಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಏಂಜಲಿಂದನೂ ನಿಮಗೆ ಅದೇ ಥರನೇ ಮೆಸೇಜ್ ಬರ್ತದೆ. ರೀಡಿಂಗ್ ಕೂಡ ಅದೇನೇ ಅಲ್ವಾ, ನಿಮ್ಮ ಪರ್ಸನ್ ಏನು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ, ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತಿದ್ದಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ರೀಡಿಂಗ್ ಆಗಿತ್ತು. ಸೊ ಏಂಜಲಿಂದ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಾ ಇರುವಂಥದ್ದು ಟೇಕ್ ಆ್ಯಕ್ಷನ್. ಅವ್ರು ತಗೊಳ್ತಾರೆ, ಅವ್ರು ತಗೊಂಡಿಲ್ಲ ಆ್ಯಕ್ಷನ್ ಅಂತ ಹೇಳಿದ್ರೆ ನೀವು ತಗೊಳ್ಲಿಕ್ಕೆ ರೆಡಿ ಆಗಿ. ಸಮಥಿಂಗ್ ಇಲ್ಲಿ ಈ ಒಂದು ಪ್ರೀತಿನ ಅಥವಾ ಈ ಒಂದು ವ್ಯಕ್ತಿನ, ಈ ಒಂದು ಸಂಬಂಧನ ಉಳಿಸ್ಕೊಳ್ಲಿಕ್ಕೆ, ಈ ಒಂದು ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಲಿಕ್ಕೆ ಸಮಥಿಂಗ್ ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ. ಸೈಲೆಂಟಾಗಿದ್ದು ಅವರೇ ಬರಲಿ, ಅವರೇ ಸರಿ ಆಗ್ತಾರೆ, ಅವರಿಂದನೇ ಆಗಲಿ ಅನ್ನೋದು
ಏನಾದರೂ ಆ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ರೆ ನೋ, ಅವರು ಆ್ಯಕ್ಷನ್ ತಗೊಳ್ದೇ ಇದ್ರು ನೀವಾದರೂ ಆ್ಯಕ್ಷನ್ ತಗೊಳ್ಲಿಕ್ಕೆ ರೆಡಿ ಆಗಿ. ಪರ್ಫೆಕ್ಟ್ ಟೈಮಿಂಗ್. ಇಲ್ಲಿ ತುಂಬ ಜನ ಏನು ಮಾಡ್ತಿದ್ದೀರಾ, ಭಯ ಪಡ್ತಾ ಇದ್ದೀರಾ, ಅವ್ರ ಜೊತೆ ಮಾತಾಡ್ಲಿಕ್ಕೂ ಭಯ ಪಡ್ತಿದ್ದೀರಾ, ಸಮಥಿಂಗ್ ಒಂದು ಆ್ಯಕ್ಷನ್ ತೊಗೊಳ್ಲಿಕ್ಕೂ ಭಯ ಪಡ್ತಿದ್ದೀರಾ. ಏನಾಗ್ಬಿಡುತ್ತೋ ಏನೋ, ಈ ಥರ ನಾನು ಆ್ಯಕ್ಷನ್ ತೊಗೊಂಡ್ರೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತೇನೋ, ಆ ಥರ ನೀವಿಲ್ಲಿ ಚೂಸ್ ಎ ನ್ಯೂ ಡೈರೆಕ್ಷನ್, ಆ ಥರ ನೀವಿಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ಒಂದು ಡೈರೆಕ್ಷನ್ನ, ಒಂದು ಹೊಸ ದಾರಿನ ನೀವು ಹುಡುಕಿ ಅದರಲ್ಲಿ ಸಕ್ಸಸ್ ಆಗ್ತೀರಾ ಡೆಫಿನೆಟ್ಲಿ. ಪರ್ಫೆಕ್ಟ್ ಟೈಮಿಂಗ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಬರ್ತಿದೆ. ಆ್ಯಂಡ್ ಇಲ್ಲಿ ಚೂಸ್ ಅ ನ್ಯೂ ಡೈರೆಕ್ಷನ್. ನೀವು ಯಾವಾಗ ಡೈರೆಕ್ಷನ್ ಸ್ಟೆಪ್ ತಗೊತೀರಾ ಅವಾಗಲೂ ನಿಮ್ಮ ಲೈಫಲ್ಲಿ ನೀವು ಏನಾದರೂ ಚೇಂಜಸ್ನ ನೋಡಿ ಚಾನ್ಸ್ ಆಗುವಂಥದ್ದು. ಓಕೆ, ನೀವಿನ್ನೂ ಸ್ಟೆಪ್ಪೇ ತೊಗೊಂಡಿಲ್ಲ, ಏನು ಆ್ಯಕ್ಷನ್ ತೊಗೊಳ್ತಾನೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಚೇಂಜಸ್, ಮಿರಾಕಲ್ಸ್ ಹೇಗಾಗ್ಲಿಕ್ಕೆ ಚಾನ್ಸಸ್ ಇದೆ ಅಲ್ವಾ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಆಗ್ಬೋದು. ಈ ಒಂದು ಆ್ಯಕ್ಷನ್ ನೀವೇನು ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀರಾ ಅಥವಾ ನೀವೇನು ಆ್ಯಕ್ಷನ್ ತೊಗೊಳ್ತೀರಾ ಅದು ನಿಮ್ಮ ಲೈಫಲ್ಲಿ ಒಂದು ಮಿರಾಕಲ್ ಥರ ವರ್ಕ್ ಆಗುತ್ತೆ, ಒಂದು ಸಮಥಿಂಗ್ ನ್ಯೂ ಬಿಗಿನಿಂಗ್ ಥರ ಸ್ಟಾರ್ಟ್ ಆಗುತ್ತೆ. ಅಥವಾ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಬಹುದು. ಕಮಿಟ್ಮೆಂಟ್ ವಿಷಯದಲ್ಲಿ ಎಲ್ಲಾದರೂ ನೀವು ಒಂದು ಕಡೆ ಇಶ್ಯೂಸ್ನ, ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ನಿಮ್ಮ ಪರ್ಸನ್ ಒಂದು ಕಮಿಟ್ಮೆಂಟ್ ಸಿಗುತ್ತೆ. ಇಲ್ಲಿ ಮನೆಯವ್ರನ್ನ ಒಪ್ಪಿಸ್ಲಿಕ್ಕೆ ತುಂಬಾನೇ ಫೋರ್ಸ್ ಆಗಿ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನೀವಿರ್ಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸಮಥಿಂಗ್ ಇಬ್ಬರಲ್ಲಿ ಯಾರೋ ಒಬ್ರು ಫ್ಯಾಮಿಲಿನ ಒಪ್ಪಿಸ್ಲಿಕ್ಕೆ ತುಂಬಾನೇ ಹರಸಾಹಸ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಮನೆಯಲ್ಲಿ ಒಬ್ರಿಗೆ ಇಷ್ಟ ಇದ್ರೆ ಒಬ್ರಿಗೆ ಇಷ್ಟ ಇಲ್ಲ, ಒಬ್ರಿಗೆ ಇಷ್ಟ ಇದ್ರೆ ಇನ್ನೊಬ್ರಿಗೆ ಇಷ್ಟ ಇಲ್ಲ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ್ಲೂ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಥರ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಹಾಗಾಗಿ ಇಲ್ಲಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಆ್ಯಕ್ಷನ್ ತಗೊಳ್ಳೇಬೇಕು. ಈ ಒಂದು ಪ್ರೀತಿನ ಉಳಿಸ್ಕೊಬೇಕಂದ್ರೆ ಸಮಥಿಂಗ್ ಆ್ಯಕ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ಲುಕ್ ಫಾರ್ ಎ ಸೈನ್. ಏಂಜಲಿಂದ ನಿಮಗೆ ಸಮಥಿಂಗ್ ಸೈನ್ಗಳು ಸಿಗತ್ತೆ. ನೀವು ಕೇಳಿದಾಗ ಡೆಫಿನೆಟ್ಲಿ ನಿಮಗೆ ಯೂನಿವರ್ಸಿಂದ ಆಗಿರ್ಬೋದು, ಏಂಜಲಿಂದ ಆಗಿರ್ಬೋದು, ಸೈನ್ ನಿಮಗೆ ಸಿಗತ್ತೆ. ಸಮಥಿಂಗ್ ಆ್ಯಕ್ಷನ್ ಬರ್ತಾ ಇದೆ. ಓಕೆ, ಇಲ್ಲಿ ಮ್ಯಾರಿಡ್ ಪೀಪಲ್ ಎಂದು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ. ರೀಸೆಂಟ್ ಡೇಸಲ್ಲಿ ನಿಮ್ಮಿಬ್ಬರ ಮಧ್ಯೆ, ಕಪಲ್ಗಳ ಮಧ್ಯೆ ತುಂಬಾನೇ ಜಗಳಗಳು ಆಗ್ತಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನೀವು ಹೇಳೋದು ಅವ್ರಿಗೆ ತಪ್ಪಾಗಿ ಅರ್ಥ ಆಗ್ತಿದೆ, ಅವ್ರು ಹೇಳೋದು ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ, ತಪ್ಪಾಗಿ ಅರ್ಥ ಆಗ್ತಾ ಇದೆ. ಇದರಿಂದಾಗಿ ನಿಮ್ಮಿಬ್ಬರ ಮಧ್ಯೆ ತುಂಬಾನೇ ಗ್ಯಾಪ್ಗಳು ಬರ್ತಿದೆ, ಸಪ್ರೇಷನ್ಗಳು ಆಗ್ತಾ ಇದೆ. ಸಮಥಿಂಗ್ ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತುಂಬಾನೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿರ್ಬೋದು ಅಂತಲೂ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಏನೇ ಆದರೂ ಕೂಡ ನಿಮ್ಮ ಹಸ್ಬೆಂಡ್ ಆಗಲಿ, ನಿಮ್ಮ ವೈಫ್ ಆಗಲಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಒಂದು ಸಂಬಂಧ ಉಳಿಸ್ಕೊಬೇಕು ಅಂತಿದ್ರೆ ಏನಾದರೂ ಒಂದು ಇದಕ್ಕೆ ದಾರಿನ ಹುಡುಕ್ಲೇಬೇಕು ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಇದಕ್ಕೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರ್ತಿದೆ, ಈಗಿನ ನಿಮ್ಮ ಕರೆಂಟ್ ಸಿಚುವೇಶನಿಗೆ ಯೂನಿವರ್ಸ್ ಏನು ಗೈಡ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಾರ್ಟ್ಸ್. ಇಲ್ಲಿ ಇಬ್ಬರು ಮಧ್ಯೆ ಒಬ್ರು ಬಂದು ಹೇಳ್ತಾರಲ್ವಾ, ಕಡ್ಡಿ ಆಡಿಸೋದು ಅಂತ ಹೇಳ್ಬಿಟ್ಟು, ಆ ಥರ ಇಲ್ಲಿ ಮಾಡ್ತಾ ಇದ್ದಾರೆ ಯಾರೋ ಒಬ್ರು. ನಿಮ್ಮಿಬ್ರು ಪ್ರೀತಿಯಲ್ಲಿ ಅವ್ರು ಒಳ್ಳೆಯವ್ರಾಗ್ಲಿಕ್ಕೋಸ್ಕರ ನಿಮ್ಮಿಬ್ರು ಪ್ರೀತಿಯಲ್ಲಿ ಬಂದು ಮಧ್ಯ ಸಿಗಾಕೊಂಡು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಆ ಥರ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ ಒಂದು ಥರ್ಡ್ ಪರ್ಸನ್ ಆಗಿರ್ಬೋದು ಅಥವಾ ಒಂದು ನಿಮ್ಮಿಬ್ರು ಮಧ್ಯೆ ಯಾರು ಎಂಟ್ರಿ ಆಗಿ ನಿಮ್ಮಿಬ್ರನ್ನ ದೂರ ಮಾಡ್ಲಿಕ್ಕೆ ಅಥವಾ ನಿಮ್ಮಿಬ್ರನ್ನ ಸಪ್ರೇಷನ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ದಾರಿ ಕೊಡಬೇಡಿ. ಓಕೆ, ಅದಕ್ಕೆ ಸರಿಯಾದಂಥ ಸೊಲ್ಯೂಷನ್ ಇದ್ದೇ ಇದೆ. ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಇದೆ. ಪ್ಲಸ್ ಮಾರ್ಕ್ ಯಾವಾಗಲೂ ಏನು ನಿಮಗೆ ಒಂದು ಮೆಡಿಸನ್ ಥರ ವರ್ಕ್ ಆಗುವಂಥದ್ದು. ಓಕೆ, ನಿಮ್ಮ ಪ್ರಾಬ್ಲಮಿಗೆ ಪರಿಹಾರ ಇದ್ದೇ ಇದೆ. ಆ ಪರಿಹಾರನ ನೀವು ಮಾಡಲಿಕ್ಕೆ ರೆಡಿ ಮಾಡಿ. ಅವಾಗ ಅವರೇ ನಿಮಗೇನು ಕಡ್ಡಿ ಆಡಿಸ್ತಾ ಇದ್ದಾರೆ ನಿಮ್ಮ ಸಂಬಂಧದಲ್ಲಿ, ಅದು ಅವರೇ ಬಿಟ್ಟು ಹೋಗ್ತಾರೆ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಫಸ್ಟ್ ಆಫ್ ಆಲ್ ನೀವು ಬೇಕಾಗಿರೋದು, ನಿಮ್ಮಿಂದ ಬೇಕಾಗಿರೋದು, ನಿಮ್ಮ ಸೈಡಿಂದ ಬೇಕಾಗಿರುವಂಥದ್ದು ಆ್ಯಂಡ್ ನಿಮ್ಮ ಪರ್ಸನ್ ಸೈಡಿಂದ ಬೇಕಾಗಿರುವಂಥದ್ದು ಒಂದು ಆ್ಯಕ್ಷನ್. ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲದೂ ಸರಿಯಾಗಬೇಕು ಅಂದರೆ ಆ್ಯಕ್ಷನ್ ತೊಗೊಂಡೇಬೇಕು ಈ ಪ್ರೀತಿಯಲ್ಲಿ. ಇದಕ್ಕೆ ನಿಮಗೆ ಹೆಲ್ಪ್ ಆಗಿ ಏಂಜಲ್ ಇದ್ದಾರೆ, ಲುಕ್ ಫಾರ್ ಎ ಸೈನ್ ಬರ್ತಾ ಇದೆ. ಓಕೆ, ಒರಾಕಲಿಂದ ಏನು ಬರುತ್ತೆ ಮೆಸೇಜ್ ಚೆಕ್ ಮಾಡೋಣ. ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ? ನ್ಯೂ ಲವ್. ಓಕೆ, ವೆರಿ ಸೂನ್, ವೆರಿ ಗುಡ್. ಹನಿಮೂನ್, ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಫ್ಯಾಮಿಲಿ ಇಶ್ಯೂಸ್ ಫಸ್ಟು ಹೀಲ್ ಮಾಡಬೇಕಾಗಿದೆ.
ನಿಮ್ಮ ಫ್ಯಾಮಿಲಿಲಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿಲಿ ಆಗಿರ್ಬೋದು, ಆ ಫ್ಯಾಮಿಲಿ ಇಶ್ಯೂಸ್ ಏನು ನಡೀತದೆ ಮೊದಲು ಕ್ಲಿಯರ್ ಮಾಡಿ, ಹೀಲ್ ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡಿ, ಆ ನೆಗೆಟಿವ್ಸಿಂದ ಫಸ್ಟ್ ರಿಮೂವ್ ಮಾಡಿ, ನಿಮ್ಮಲ್ಲಿ ಇದ್ದಂಥ ನೆಗೆಟಿವ್ಸ್ನ ರಿಮೂವ್ ಮಾಡಿ, ದೆನ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ನ್ಯೂ ಲವ್ ಸ್ಟಾರ್ಟ್ ಆಗೋಕ್ಕೆ ಕಾತುರದಿಂದ ಕಾಯ್ತಾ ಇದೆ. ಬಟ್ ಇಲ್ಲಿ ಈ ಒಂದು ನ್ಯೂ ಲವ್ ಬರಬೇಕು, ನಿಮ್ಮ ಲೈಫಲ್ಲಿ ಮತ್ತೆ ರೀಸ್ಟಾರ್ಟ್ ಆಗಬೇಕು, ಪ್ರೀತಿ ಮತ್ತೆ ಸರಿ ಆಗಬೇಕು ಅಂತ ಹೇಳಿದ್ರೆ ಆ ಫ್ಯಾಮಿಲಿ ಇಶ್ಯೂಸ್ ಏನಾಗ್ತಿದೆ ಅದು ಫಸ್ಟ್ ಹೀಲ್ ಆಗಬೇಕು. ಅಲ್ಲಿವರೆಗೆ ಇಲ್ಲಿ ನಿಮ್ಮಿಬ್ರ ಮಧ್ಯ ಇದೇ ಥರ ಗಲಾಟೆಗಳು ಆಗ್ತಾನೆ ಇರುತ್ತೆ. ಇಲ್ಲಿ ಹಸ್ಬೆಂಡ್ ವೈಫ್ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು ನಿಮ್ಮಲ್ಲಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಕೂಡ. ಸೊ ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸಮ್ ರೀಸನ್ ನೀವು ಅವ್ರಿಗೆ ಆಗದಿರೋಂಥ ಕೆಲಸನ ನೀವು ಮಾಡಿದ್ದೀರಾ, ಆ ಥರ ಇಲ್ಲಿ ಒಂದು ಚಾನಲೈಸ್ ಮೆಸೇಜ್ ಬರ್ತಿರೋವಂಥದ್ದು. ಆ ಒಂದು ರೀಸನಿಗೆ ನಿಮಗೆ ಅವರು ತುಂಬಾ ಅವಾಯ್ಡ್ ಮಾಡೋದು, ದೂರ ಮಾಡೋದು ಅಥವಾ ಜಗಳ ಮಾಡೋದು, ಪದೇ ಪದೇ ಅದನ್ನು ನೆನ್ಪು ಮಾಡ್ಕೊಂಡು ನಿಮಗೆ ಕೆದಕಿ ಜಗಳ ಮಾಡೋ ಟ್ರಿಗರ್ ಮಾಡೋವಂಥದ್ದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು.